ಬಸ್ ಹಿಡ್ಕೊಂಡಿದ್ದೆ ನಾನು ಕರ್ನಾಟಕ ಕಾಲೇಜ್ ಹತ್ರ. ನನ್ನ ಮಗಳು ಫೋನ್ ಇದೆ. ಮತ್ತೆ ನಾವು ರಾತ್ರಿ 1:15 ಫೋನ್ ಮಾಡಿದ್ರೆ ಡ್ರೈವರ್ ಸಾಹೇಬ್ರು ಹೇಳಿದ್ರು, ಅವರು ಫೋನ್ ನಿಮ್ಮದು ನಮ್ಮ ಹತ್ರ ಇದೆ, ನಾಳೆ ಬೆಳಿಗ್ಗೆ ಬಂದು ನೀವು ಆಫೀಸ್ನಲ್ಲಿ ಡಿಪೋನಲ್ಲಿ ತಗೊಂಡು ಹೋಗ್ರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಬೆಳಿಗ್ಗೆ ಸೆಕೆಂಡ್ ಡಿಪೋ ಸಾಹೇಬ್ರ ಹತ್ರ ಬಂದು ನಾನು ಕೇಳಿದಾಗ ಅವರು ಒಳ್ಳೆ ರೆಸ್ಪಾನ್ಸ್ ಮಾಡಿ, ಒಳ್ಳೆ ಒಂದು ನಮ್ಮ ಹತ್ರ ಯಾವುದೇ ಇರಲಿ, ಯಾವುದೇ ನಮ್ಮ ಡಿಪಾರ್ಟ್ಮೆಂಟಿಗೆ ಸಿಕ್ಕಿದ್ರೆ ಖಂಡಿತವಾಗಿ ನಾವು ಯಾರು ಯಜಮಾನರು ಓನರ್ ಇರ್ತಾರೋ ಅವ್ರಿಗೆ ನಾವು ಕೊಡಿಸ್ತೀವಿ. ಹಾಗಾಗಿ ಒಂದು ನನಗೆ ಭಾಳ ಹೆಮ್ಮೆ ಆಗ್ತದೆ ಡಿಪಾರ್ಟ್ಮೆಂಟ್ ಮೇಲೆ, KSRTC ಡಿಪಾರ್ಟ್ಮೆಂಟ್ ಮೇಲೆ ಭಾಳ ಪ್ರೌಡ್ನೆಸ್ ಆಗ್ತಾಯಿದೆ. ಯಾವುದೇ ಒಂದು ವಸ್ತು ಆಗಲಿ, ಅದು ದೊಡ್ಡದೇ ಆಗಿರಲಿ, ಅದು ಸಣ್ಣದೇ ಆಗಿರಲಿ, ಆ ವಿಷಯ ಅದು ಅಲ್ಲ, ಆದರೆ ಕಳೆದೋಗಿರುವಂಥದ್ದು ತಿರುಗಿ ನಮಗೆ ಸಿಗ್ತಾ ಇದೆ ಮತ್ತು ಭಾಳ ಒಂದು ಆನಂದ, ಒಂದು ಖುಷಿಯನ್ನು ಆಗ್ತಾ ಇದೆ. ಅದಕ್ಕೆ ನಾನು ವಿಶೇಷವಾಗಿ ಆ ಗಾಡಿಯ ಡ್ರೈವರ್ ಸಾಹೇಬರಿಗೂ ಮತ್ತು ಕಂಡಕ್ಟರ್ಗೂ ಮತ್ತು ವಿಶೇಷವಾಗಿ ಮುಖ್ಯಾಧಿಕಾರಿಗಳಿಗೂ ಮತ್ತು ಇಲ್ಲೆಲ್ಲ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ನನ್ನ ಕುಟುಂಬ ಪರವಾಗಿ, ನನ್ನ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಯಾಕೆಂದರೆ ಒಂದು ನನ್ನ ಮಗಳು ಅಳ್ತಾ ಇದ್ದಳು, ಪಾಪ ನಂದು ಇದು ಕಾಸ್ಟ್ 1,00,000 ಇರ್ಬೋದು, ಅದು 5,000 ಇರ್ಬೋದು, ಅದ್ರದ್ದು ದುಡ್ಡಿನ ಬೆಲೆ ಇಲ್ಲ, ಅದ್ರ ರಿಟರ್ನ್ ಅದು ಸಿಕ್ಕಿದೆ. ನಾನು ಒಬ್ಬ ಸರ್ಕಾರದ ಎಂಪ್ಲಾಯೀಸ್ ಆಗಿ, ಹೆಡ್ ಮಾಸ್ಟರ್ ಆಗಿ ನಾನು ರಿಟೈರ್ಡ್ ಆಗಿದ್ದೇನೆ. ಹಾಗೆ ಈ ಒಂದು ಕಳೆದೋಗಿರೋಂಥ ವಸ್ತುವನ್ನು ನನಗೆ ಸಿಕ್ಕಿದ್ದಕ್ಕಾಗಿ ಭಾಳ ಆನಂದ, ಖುಷಿಯನ್ನು ಪಡ್ತಾ ಇದ್ದೇನೆ. ಮತ್ತು ಸಮಸ್ತ KSRTC ಡಿಪಾರ್ಟ್ಮೆಂಟ್ ಅಧಿಕಾರಿ ವರ್ಗದವರಿಗೂ ಮತ್ತು ಕಂಡಕ್ಟರ್ ಮತ್ತು ಡ್ರೈವರ್ ಎಲ್ಲ ಅಧಿಕಾರಿ ವರ್ಗದವರಿಗೂ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಸರ್. ಈ KSRTC ವರ್ಕರ್ ಕೆಲವರು ಹೇಳ್ತಾರೆ ಸಿಕ್ಕರು ಕೊಡೋದಿಲ್ಲ ಅಂತ, ಕೆಲ ಎಂಪ್ಲಾಯಿಗಳು ಪ್ರಯಾಣಿಕರೇ ಹೇಳ್ತಾರೆ. ಆದರೆ ಈಗ ಕೊಟ್ಟಿರುವಂಥ ಒಂದು ನಿಮ್ಗೆ ಈಗ ನಮ್ಮದು ಚಾಲಕ ಮತ್ತು ನಿರ್ವಾಹಕರಿಗೆ ನಿಮ್ಗೆ ತಂದು ನಿಮ್ಮ ಮೊಬೈಲ್ ಒಪ್ಪಿಸಿದ್ದಾರೆ. ಎಸ್ ಸರ್. ಅಂದರೆ ನಿಮಗೆ ಏನು ಅನ್ನಿಸ್ತೆ ಇದ್ರ ಬಗ್ಗೆ? ನನಗೆ ಒಂದು ಅವ್ರ ಮೇಲೆ ಇತ್ತೀಚೆಗೆ ಡಿಪಾರ್ಟ್ ಮೇಲೆ ಭಾಳ ಒಂದು ನಂಬಿಕೆ ಬರ್ತಾ ಇದೆ ಸರ್. ಯಾಕಂದರೆ ಅನೇಕ ಸಾರಿ ನಾವು ಪೇಪರ್ನಲ್ಲಿ, ಅನೇಕ ಸಾರಿ ನ್ಯೂಸ್ಗಳಲ್ಲಿ ಕೇಳಿದೆ, ಬರೀ ಇದು ಮೊಬೈಲ್ ಇಲ್ಲ, ಕೆಲವೊಂದು ಸಾರಿ ಬೆಳ್ಳಿ ಬಂಗಾರ ವಸ್ತುಗಳನ್ನು ಒಂದು 15 ನಿಮಿಷ, ಒಂದು ಶಾರ್ಟ್ಲಿ 10 ಡೇಸ್ ಹಿಂದೆ ಬ್ಯಾಕ್ ನಾನು ಪೇಪರ್ನಲ್ಲಿ ನೋಡಿದ್ದೇನೆ. ಯಾವುದೋ ಒಂದು ಬಾಲ್ಕಿದೋ ಬೀದದ ಯಾವುದೋ ಒಂದು ಬಂಗಾರ ಸಿಕ್ಕಿದಂಥ ಒಂದು ಪರ್ಸನ್ನ ಅವ್ರು ರಿಟರ್ನ್ ಮಾಡಿದ್ರು ಅವರು ಕರೆಸಿ. ಹಾಗಾಗಿ ಇತ್ತೀಚೆಗೆ ನಾವು ಡಿಪಾರ್ಟ್ಮೆಂಟ್ ಮೇಲೆ ಬಹಳ ಒಂದು ಪ್ರೀತಿ ಇದೆ. ಮತ್ತು ಕಂಡಕ್ಟರ್ ಡ್ರೈವರ್ ಅವರು ಕೂಡ ಪ್ರಾಮಾಣಿಕತೆಯಿಂದ ನಡ್ಕೊಳ್ತಾ ಇದ್ದಾರೆ ಮತ್ತು ಒಂದು ನಂಬಿಕೆ ನಮ್ಮ ಜನರಲ್ಲಿ, ನಮ್ಮ ಭಾವನೆಯಲ್ಲಿ ಬಂದ್ಬಿಟ್ಟಿದೆ ಅಂತೇಳಿ ನಾನು ಒಂದು ಅನಿಸಿಕೆ ಆಗಿದೆ ಸರ್ ಇದು. ಅಂದರೆ ಈಗ ಉದಾಹರಣೆಗೆ ಈಗ ಕೆಲವ್ರು ಹೇಳ್ತಾರೆ ಸಾಮಾನು ಸಿಕ್ಕರೆ ಅವ್ರು ಇಟ್ಕೋತಾರೆ, ಕೊಡೋದಿಲ್ಲ. ಆದರೆ ಈಗ ಆ ನಂಬಿಕೆ ಆ ಥರ ಇಲ್ಲ ಈಗ ವರ್ಕರ್ ಈಗಿನ ಜನರೇಷನ್ ಇಲ್ಲ ಸರ್. ಈಗ ಒಳ್ಳೆ ಜನರೇಷನ್ ಇದೆ. ಈಗ ಬದಲಾವಣೆ ಆಗಿದೆ ಸರ್, ಬಹಳಷ್ಟು ಚೇಂಜಸ್ ಆಗಿದೆ. ಡಿಪಾರ್ಟ್ಮೆಂಟ್ ಮೇಲೆ ಒಳ್ಳೆ ಜನರ ಒಂದು ನಂಬಿಕೆ ಬಂದ್ಬಿಟ್ಟಿದೆ ಸರ್. ಹಾಗಾಗಿ ನಾನು ಕೂಡ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ನಿಮ್ಮ ಹೆಸರು ಸರ್? ಸರ್ ಕಂಠಪ್ಪ ಸರ್ ಅಂತೇಳಿ. ನಾನು ಸರ್ಕಾರಿ ಸ್ಕೂಲ್, ಸಾತೋಳಿ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿದ್ದೇನೆ. ಹಾಗಾಗಿ ಈ ಒಂದು ಫೋನ್ ನನ್ನ ಮಗಳನ್ನು ಕಳೆದೋಗಿದ್ದು ಸಿಕ್ಕಿದೆ. ಭಾಳ ಒಂದು ಡಿಪಾರ್ಟ್ಮೆಂಟ್ ಎಲ್ಲ ಮತ್ತೆ ವಿಶೇಷವಾಗಿ ರಾತ್ರಿ 1:15 ಗಂಟೆಗೆ ನಾನು ಡ್ರೈವರ್ ಸಾಹೇಬ್ರಿಗೆ ಫೋನ್ ಮಾಡಿದ್ಮೇಲೆ ನಮ್ಮ ಮಗಳು ಫೋನ್ ಅವ್ರ ಹತ್ರ ಇತ್ತು, ಅವ್ರು ಎತ್ತಿ ನೀವೇನು ಭಯಪಡಬೇಕಾಗಿಲ್ಲ, ನೀವು ಬೆಳಿಗ್ಗೆ ಬನ್ನಿರಿ, ನಾನು ನಿಮ್ಮ ಮೊಬೈಲ್ ನಿಮ್ಗೆ ಹಸ್ತಾಂತರ ಮಾಡ್ತೀನಿ ಅಂತ ಮಾತನ್ನು ಅವ್ರು ತಿಳಿಸಿದಾಗ ನಾನು ಸುಖವಾದ ನಿದ್ರೆಯನ್ನು ನಾವು ರಾತ್ರಿ ಮಾಡಿದ್ದೇವೆ. ಇಲ್ಲ ಮಗಳು ಅಳ್ತಾ ಇದ್ದಳು, ಬೇಡ ಮಗ ಏನೋರು ಡ್ರೈವರ್ ಸಾಹೇಬ್ರು ಹೇಳಿದಾರೆ ಕೊಡ್ತಾ ಇದ್ದಾರೆ, ಖಂಡಿತವಾಗೂ ಕೊಡ್ತಾರೆ, ಅವ್ರು ಕರೆಸಿ ಕೊಡ್ತಾರೆ, ಹಾಗೇನಿಲ್ಲ ಅಂತೇಳಿ ಕೊಟ್ಟಿದ್ದಾರಲ್ಲ. ಖುಷಿ ಆಗಿದೆ ಸಾಕು, ಭಾಳ ಆನಂದ ಆಗಿದೆ ಸರ್, ಖುಷಿ ಆಗಿದೆ. ಇದೇ ಒಂದು ನಂಬಿಕೆ ನಾವು ಇಟ್ಕೊಳ್ತೇವೆ ಮತ್ತು ಇದು ಇನ್ನೂ ಒಬ್ಬರಿಗೂ ಕೂಡ ಮಾದರಿ ಆಗಿರಲಿ ಅಂತೇಳಿ ನಾನು ಒಂದು ಬೈಕೆ ಆಗಿದೆ ಸರ್. ಓಕೆ ಸರ್, ಥ್ಯಾಂಕ್ ಯು.